ಕುತಂತ್ರಿ ಪಾಕಿಸ್ತಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ರಾಜಕೀಯದ ಒಂದು ಒತ್ತಡದ ಮುಖಾಂತರ ಬಲೂಚಿಸ್ತಾನವನ್ನು ತನ್ನ ಹಿಡಿತದಲ್ಲಿಟ್ಟಿತ್ತು. ಇವಾಗಲೂ ಕೂಡ ಬಲೂಚಿಗರಿಗೆ ಯಾವುದೇ ವಿಧವಾದಂಥ ಮೂಲ ಸೌಕರ್ಯಗಳನ್ನು ಕೊಡದೆ, ಅವ್ರಿಗೆ ಯಾವುದೇ ಒಂದು ಸ್ಥಾನಮಾನಗಳನ್ನು ಕೊಡದೆ ಮೂರನೇ ದರ್ಜೆಯ ನಾಗರಿಕರಾಗಿ ನೋಡ್ತಾ ಇರ್ತಕ್ಕಂಥದ್ದು. ಸೊ ಹೇಳಿ ಕೇಳಿ ಪಾಕಿಸ್ತಾನ ಆಪರೇಷನ್ ಸಿಂಧೂರದಿಂದ ಸರಿಯಾಗಿ ಒಡ್ಸ್ಕೊಂಡಾಗೋಗಿ ಇವಾಗ ಏನು ಮಾಡಬೇಕು ಆಗದೆ ಇರುವಂಥ ಸ್ಥಿತಿಯಲ್ಲಿರುವಾಗ ಈ ಒಂದು ಕೂ ಗೆದ್ದಿರ್ತಕ್ಕಂಥದ್ದು ಪಾಕಿಸ್ತಾನ ಸ್ಯಾಂಡ್ವಿಚ್ ಆಗೋದು. ಹಾಗಾಗಿ ಇವತ್ತು ಭಾರತ ಮಾತೆಯ ಸಿಂಧೂರವನ್ನು, ಭಾರತದಲ್ಲಿರ್ತಕ್ಕಂಥ ನಾರಿಮಣಿಯರ ಸಿಂಧೂರವನ್ನು ಅಳಿಸ್ಲಿಕ್ಕೆ ಬಂದಂಥ ಪಾಕಿಸ್ತಾನಕ್ಕೆ ಇವತ್ತು ಎಂಥ ದುರ್ಗತಿ ಬಂದು ಒದಗಿದೆ ಅಂತ ಹೇಳಿದ್ರೆ, ನೀನು ಇಲ್ಲಿ ಸಿಂಧೂರ ಅಳಿಸಕ್ಕೆ ಬಂದರೆ ಅಲ್ಲಿ ನಿನ್ನ ಮೂಲ ಬುನಾದಿಯೇ ಅಲಗಾಡುತ್ತೆ ಅನ್ನುವಂತಹ ಒಂದು ಸನ್ನಿವೇಶ ಬಂದಿದೆ. ಇವತ್ತು ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರವಾಗುವ ಕಡೆಗೆ, ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಆಗುವ ಕಡೆಗೆ ತನ್ನ ಪಯಣವನ್ನು ಮುಂದಿಟ್ಟಿದೆ, ತನ್ನ ಹೆಜ್ಜೆಯನ್ನು ಮುಂದಿಟ್ಟಿದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ನೀವು ಬಿಟ್ಟರು ನಾವು ಬಿಡಲ್ಲ ಪಾಕಿಸ್ತಾನನ ಅಂತ ಹೇಳ್ತಾ ಇದ್ದಾರೆ. ಯಾರಪ್ಪ ಇವತ್ತು ಆ ರೀತಿಯಾಗಿ ಹೇಳ್ತಾ ಇರೋದು? ಯಾಕೆ ಅವ್ರು ಆ ರೀತಿಯಾಗಿ ಹೇಳ್ತಾ ಇದ್ದಾರೆ? ಇದ್ರ ಪರಿಣಾಮ ಏನಾಯಿತು ಅನ್ನೋದನ್ನು ನಾನಿವತ್ತು ನಿಮ್ಮ ಮುಂದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸ್ನೇಹಿತರೆ, ಭಾರತ್ ತುಮ್ ಆಗೆ ಬಡೋ, ಹಮ್ ತುಮಾರ ಸಾಥ್ ಹೈ, ಈ ರೀತಿಯಾಗಿ ಹೇಳ್ತಾ ಇರೋದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಉಗ್ರವಾದಿ ಸಂಘಟನೆ ಅಲ್ಲ. ಅವರು ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕಪಡಿಸಬೇಕು ಅಂತ ಹೇಳ್ತಕ್ಕಂಥದ್ದು ಅವರ ದಶಕಗಳ ಕನಸು. ಅಂದರೆ 1947ನೇ ಇಸ್ವಿ ಆಗಸ್ಟ್ 11ನೇ ತಾರೀಕಿಂದನೂ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು. ಆದರೆ ಕುತಂತ್ರಕ್ಕೆ ಹೆಸರಾಗಿರುವಂಥ ಗುಳ್ಳೇ ನರಿಯ ಬುದ್ಧಿ ಇರುವಂತಹ ಪಾಕಿಸ್ತಾನ ತನ್ನ ಕಪಿಮುಷ್ಟಿಯಲ್ಲಿ ಬಲೂಚಿಸ್ತಾನವನ್ನು ಹಿಡಿದಿಟ್ಕೊಂಡಿತ್ತು ಇಷ್ಟು ದಿನ, ರಾಜತಾಂತ್ರಿಕ ಕುತಂತ್ರಗಳ ಮುಖಾಂತರ. ನೇರವಾಗಿ ಎಲ್ಲಿ ಹಿಡಿದಿಟ್ಕೊಳಕ್ಕಾಗಿಲ್ಲ, ರಾಜತಾಂತ್ರಿಕ ಕುತಂತ್ರಗಳ ಮೂಲಕ ಹಿಡಿದಿಟ್ಕೊಂಡಿತ್ತು. ಹಾಗಾಗಿ ಈ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಯಾವಾಗ ಆಪರೇಷನ್ ಸಿಂಧೂರ ಶುರುವಾಯಿತೋ ಅದಕ್ಕೂ ಮುಂಚೆನೇ ರೈಲನ್ನು ಹೈಜಾಕ್ ಮಾಡಿದ್ರಲ್ಲ ಮಾರ್ಚ್ ತಿಂಗಳಲ್ಲಿ, ಅವಾಗಿಂದ ಇದು ತೀವ್ರತೆಯನ್ನು ಪಡ್ಕೊಳ್ತು. ಆಪರೇಷನ್ ಹರೋಫ್ ಅನ್ನೋ ಹೆಸರಲ್ಲಿ 50 ಜಾಗಗಳಲ್ಲಿ 71 ಕಡೆ ನಾವು ದಾಳಿಗಳನ್ನು ನಡೆಸಿದ್ದೀವಿ ಅಂತ ಇವತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಪಾಕಿಸ್ತಾನಿ ಯೋಧರನ್ನು ಹೊಡೆದು ಹೊರಗಾಗ್ತಾ ಇದ್ದಾರೆ, ಅಲ್ಲಿಂದ ಎಲ್ಲ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಬಲೂಚಿಸ್ತಾನದಲ್ಲಿ ಎಲ್ಲೂ ಕೂಡ ಪಾಕಿಸ್ತಾನದ ಧ್ವಜ ಹಾರಾಟ ಮಾಡ್ತಾ ಇಲ್ಲ. ಸರಕು ಸಾಗಾಣಿಕೆಗಳನ್ನು ನಿಲ್ಲಿಸಿದ್ದಾರೆ. ಅಂದರೆ ಗದ್ವಾರ್ ಬಂದರಿಂದ ಏನು ಇರಾನ್ ಕಡೆಯಿಂದ ಇದೆಲ್ಲ ಬರುತ್ತೆ, ಸರಕು ಸಾಗಾಣಿಕೆ ವಾಹನಗಳನ್ನೆಲ್ಲ ತಡೆದು ನಿಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಲೂಚಿಸ್ತಾನದ ಹೋರಾಟದ ಬಲೂಚ್ ಲಿಬರೇಷನ್ ಆರ್ಮಿಯ ವಕ್ತಾರರೊಬ್ಬರಿದ್ದಾರೆ, ಮೀರ್ ಯಾರ್ ಖಾನ್ ಬಲೂಚ್ ಅಂತ ಇವ್ರ ಹೆಸರು. ಇವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಏನಂತ ಬರ್ಕೊಂಡಿದ್ದಾರೆ ಅಂದರೆ, ಸರಣಿ ಟ್ವೀಟ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಇವರು. ಹಾಗಾಗಿ ಇವರು ಈ ಟ್ವೀಟ್ಗಳಲ್ಲಿ ಏನು ಹೇಳ್ಕೊಂಡಿದ್ದಾರೆ ಅಂದರೆ, ಬಲೂಚಿಸ್ತಾನವನ್ನು ಇನ್ನು ಮುಂದೆ ಪಾಕಿಸ್ತಾನದ ಭಾಗ ಅಂತ ಕರಿಬಾರ್ದು, ಬಲೂಚರು ಯಾರು ಪಾಕಿಸ್ತಾನಿಗಳಲ್ಲ. 2025 ಮೇ 14ನೇ ತಾರೀಕು ಬಲೂಚಿಸ್ತಾನವನ್ನು ನಾವು ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅಂತ ಘೋಷಣೆ ಮಾಡ್ಕೊಂಡಿದ್ದೀವಿ, ನಾವಿನ್ನು ಸ್ವತಂತ್ರ ದೇಶ ಅಂತ ಇವರು ಒಂದು ಸಂದರ್ಶನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬಲೂಚಿಸ್ತಾನ ಒಂದು ಸ್ವತಂತ್ರ ದೇಶವಾಗಿ ಹೊರಹೊಮ್ಮಬೇಕು ಅನ್ನೋದಕ್ಕೋಸ್ಕರ ಅವರು ತಮ್ಮ ರಾಜಧಾನಿಯನ್ನು ಗುರುತುಪಡಿಸ್ಕೊಂಡಿದ್ದಾರೆ, ತಮ್ಮ ದೇಶದ ಒಂದು ಗಡಿಗಳನ್ನು ಗುರುತುಪಡಿಸ್ಕೊಂಡಿದ್ದಾರೆ. ಆಮೇಲೆ ರಾಷ್ಟ್ರಗೀತೆಯನ್ನು, ರಾಷ್ಟ್ರ ಲಾಂಛನವನ್ನು ಮತ್ತು ತಮ್ಮ ಏರ್ಲೈನ್ಸ್ಗಳ ಮತ್ತು ಸಂಸತ್ ಭವನವನ್ನು ಎಲ್ಲವನ್ನು ಕೂಡ ಇವತ್ತು ಅವರು ಎಕ್ಸ್ ಖಾತೆಯಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಕ್ವೈಟವನ್ನು ನಾವು ರಾಜಧಾನಿಯಾಗಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇರೋದು. ಯಾಕೆ ಬಲೂಚಿಸ್ತಾನದವ್ರಿಗೆ ಇಷ್ಟೊಂದು ಪಾಕಿಸ್ತಾನದ ಮೇಲೆ ಮತ್ಸರ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಹಿಂದೆ ಹೋಗಬೇಕು. ಬಲೂಚಿಸ್ತಾನ ಅಂತ ಹೇಳ್ತಕ್ಕಂಥದ್ದು ಹೇಳಿ ಕೇಳಿ ಬುಡಕಟ್ಟು ಜನಾಂಗಗಳು ಇದ್ದಂತಹ ಜಾಗ. ಹಂಗಾಗಿ ಕಲಾತ್ ಅಂತ ಏನಿದೆ ಇವತ್ತು 4 ಪ್ರಾಂತ್ಯ ಇರುತ್ತೆ ಬಲೂಚಿಸ್ತಾನದಲ್ಲಿ. ಅಂದರೆ ಕಲಾತ್, ಕರಾನ್ ಮತ್ತು ರಸ್ಬೇಲಾ ಮತ್ತು ಮಕರಾನ ಅನ್ನುವಂಥ 4 ಪ್ರಾಂತ್ಯಗಳನ್ನ ಸೇರಿ 1876ರಲ್ಲಿ ಒಂದು ಇವಾಗ ಭೂತಾನ್ಗೆ ಮತ್ತು ನೇಪಾಳಕ್ಕೆ ಏನು ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ, ಆ ರೀತಿಯಾಗಿ ಬ್ರಿಟಿಷರು ಕೊಟ್ಟಿದ್ದರು. ಆದರೆ ಭಾರತ ಸ್ವತಂತ್ರ ಆಗುವಾಗ 3 ನಿಲುವುಗಳನ್ನು ಎಲ್ಲ ಸಂಸ್ಥಾನಗಳ ಮುಂದೆ ಇಡಲಾಗಿತ್ತು. ಆಗ
ಬಲೂಚಿಸ್ತಾನಕ್ಕೂ ಕೂಡ ಅದೇ ನಿಲುವುಗಳನ್ನು ಇಡಲಾಗುತ್ತೆ. ಅಂದರೆ ಒಂದು ಸ್ವತಂತ್ರ ದೇಶವಾಗಿ ಉಳಿತಕ್ಕಂಥದ್ದು, ಒಂದು ಪಾಕಿಸ್ತಾನದ ಜೊತೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು ಅಥವಾ ಭಾರತದ ಜೊತೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು. ಆದರೆ ಬಲೂಚಿಸ್ತಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತಾನು ಸ್ವತಂತ್ರ ರಾಷ್ಟ್ರವಾಗೂ ಇರೋದಿಲ್ಲ, ಸಂಸ್ಥಾನವಾಗೂ ಇರೋದಿಲ್ಲ, ಪಾಕಿಸ್ತಾನದ ಜೊತೆಯಲ್ಲೂ ಸೇರೋದಿಲ್ಲ, ಆದರೆ ಭಾರತದ ಜೊತೆಯಲ್ಲಿ ನಾನು ವಿಲೀನ ಆಗ್ತೀನಿ ಅಂತ ಹೇಳುವಂತಹ ಒಂದು ಆಶಯವನ್ನು ಇಟ್ಕೊಂಡಿತ್ತು. ಆದರೆ ಮಧ್ಯದಲ್ಲಿ ಸಿಂಧಿ ಪ್ರಾಂತ್ಯ ಬರೋದ್ರಿಂದ 75 ಕಿಲೋಮೀಟ್ರ್ ಗ್ಯಾಪ್ ಇರುತ್ತೆ. ಆದರೆ ಆಗಿನ ಕಾಲದ ರಾಜಕೀಯ ಸನ್ನಿವೇಶಗಳು ಏನೋ ಭಾರತದಿಂದ ಉತ್ತಮವಾದ ಪ್ರಕ್ರಿಯೆ ಅವ್ರಿಗೆ ಎದುರಾಗಲ್ಲ. ಆಗ ಅಲ್ಲಿನ ಕಿಂಗ್ ಆಫ್ ಕಲಾತ್ ಅಂತ ಕರಿತಾಯಿದ್ರು. ಆ ಕೊನೆಯ ಕಿಂಗ್ ಏನಿದ್ರು ಅವರು ಏನು ಮಾಡ್ತಾರೆ, ಭಾರತದ ಜೊತೆ ಸೇರ್ಕೋಬೇಕು ಅಂತ ಹೇಳ್ತಾಯಿದ್ರು. ಅವರ ಹೆಸರು ಕಿಂಗ್ ಆಫ್ ಕಲಾತ್ ಅಂತ ಏನು ಕರೀತಾರೆ, ಮೀರ್ ಅಹಮದ್ ಯಾರ್ ಖಾನ್ ಅಂತ ಇವ್ರ ಹೆಸರು. ಇವರು ಯಾವುದೇ ಕಾರಣಕ್ಕೂ ನಾನು ಪಾಕಿಸ್ತಾನದ ಜೊತೆಯಲ್ಲಿ ಸೇರಲ್ಲ ಅಂತ ಹೇಳಿದ್ರು. ಆದರೆ ಮೌಂಟ್ ಬ್ಯಾಟನ್ ಮತ್ತು ಜಿನ್ನಾ ಅವರ ಮಧ್ಯಸ್ಥಿಕೆಯಲ್ಲಿ ಏನಾಗೋಯ್ತು ಅಂತ ಹೇಳಿದ್ರೆ, ಒಂದು ರಾಜಕೀಯ ಕುತಂತ್ರವನ್ನು ಮಾಡಿ ಬಲೂಚಿಸ್ತಾನವನ್ನು ಇವ್ರ ಕೈಯಲ್ಲಿ ಇಟ್ಕೊಂಡಿದ್ರು. ಆದರೆ ಮೌಂಟ್ ಬ್ಯಾಟನ್ ಅವರು ಈ ಬಲೂಚಿಸ್ತಾನಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಗಡಿರೇಖೆಗಳನ್ನು ಕೊಡಲಿಲ್ಲ. ಹಂಗಾಗಿ ಬಲೂಚಿಸ್ತಾನದ ಹಲವಾರು ಪ್ರದೇಶಗಳು ಪಾಕಿಸ್ತಾನದ ಜೊತೆಯಲ್ಲೂ ಹಂಚಿಕೆ ಆಗಿತ್ತು. ಆದರೆ ಕುತಂತ್ರಿ ಪಾಕಿಸ್ತಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ ರಾಜಕೀಯದ ಒಂದು ಒತ್ತಡದ ಮುಖಾಂತರ ಬಲೂಚಿಸ್ತಾನವನ್ನು ತನ್ನ ಹಿಡಿತದಲ್ಲಿಟ್ಟಿತ್ತು. ಇವಾಗಲೂ ಕೂಡ ಬಲೂಚಿಗರಿಗೆ ಯಾವುದೇ ವಿಧವಾದಂಥ ಮೂಲ ಸೌಕರ್ಯಗಳನ್ನು ಕೊಡದೆ, ಅವ್ರಿಗೆ ಯಾವುದೇ ಒಂದು ಸ್ಥಾನಮಾನಗಳನ್ನು ಕೊಡದೆ ಮೂರನೇ ದರ್ಜೆಯ ನಾಗರಿಕರಾಗಿ ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಇವಾಗ ಹೇರಳವಾದ ಖನಿಜ ಸಂಪತ್ತಿದೆ. ಅದರೊಳಗಡೆ ಈ ಹಿಂಗಳಾ ದೇವಿ ದೇವಾಲಯ ಅಂತ ಇದೆ. ಇದು ಇಂಗೋಳ ನದಿ ಅಂತ ಹರಿಯುತ್ತೆ, ಹಿಂಗಳ ನದಿ ಅಂತ ಹರಿಯುತ್ತೆ. ಅದರ ನದಿ ತೀರದಲ್ಲಿ ಇರ್ತಕ್ಕಂಥದ್ದು. ಇದು ಭಾರತದಲ್ಲಿರುವಂಥ ಹಲವಾರು ಕ್ಷತ್ರಿಯ ಕುಟುಂಬಗಳಿಗೆ ಒಂದು ಕುಲದೇವತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಇವತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ, ಒಂದು ಪ್ರಬಲವಾದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಜಿಯಾನ್ ಬಲೂಚ್ ಅನ್ನೋಂಥ ಒಬ್ಬ ಹೋರಾಟಗಾರ ಇದ್ದಾನೆ. ಈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ಸಶಸ್ತ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ವಿಶ್ವಸಂಸ್ಥೆ ಮುಂದೆ ಈ ಮೀರ್ ಖಾನ್ ಬಲೂಚ್ ಅವರು ವಿನಂತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ನಾವು ಸ್ವತಂತ್ರ ಪಾಸ್ಪೋರ್ಟನ್ನು ಹೊಂದಬೇಕು, ಪ್ರತ್ಯೇಕ ಕರೆನ್ಸಿಯನ್ನು ಹೊಂದಬೇಕು, ಅದಕ್ಕೋಸ್ಕರ ನಮಗೆ ಧನ ಸಹಾಯವನ್ನು ಮಾಡಿ ಮತ್ತು ಶಾಂತಿ ಪಾಲನಾ ಪಡೆಗಳನ್ನು ಇಲ್ಲಿ ಕಳಿಸಿ ಪಾಕಿಸ್ತಾನದಿಂದ ನಮಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಿಸ್ಲಿಕ್ಕೆ ಸಹಕಾರ ಮಾಡಿ ಅಂತ ಇವತ್ತು ವಿಶ್ವಸಂಸ್ಥೆ ಮುಂದೆ ವಿನಂತಿಯನ್ನು ಮಾಡ್ತಾ ಇರೋದು. ಮತ್ತು ಭಾರತಕ್ಕೆ ಅವರು ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಭಾರತ ಅಂತ ಹೇಳ್ತಾರೆ ಅವರು, ನೀವು ದಯವಿಟ್ಟು ದೆಹಲಿಯಲ್ಲಿ ನಮಗೆ ರಾಯಭಾರ ಕಚೇರಿಯನ್ನು ತೆರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಾರತ ಮಾತೆಯ ಸಿಂಧೂರವನ್ನು, ಭಾರತದಲ್ಲಿರ್ತಕ್ಕಂಥ ನಾರಿಮಣಿಯರ ಸಿಂಧೂರವನ್ನು ಅಳಿಸ್ಲಿಕ್ಕೆ ಬಂದಂಥ ಪಾಕಿಸ್ತಾನಕ್ಕೆ ಇವತ್ತು ಎಂಥ ದುರ್ಗತಿ ಬಂದು ಒದಗಿದೆ ಅಂತ ಹೇಳಿದ್ರೆ, ನೀನು ಇಲ್ಲಿ ಸಿಂಧೂರ ಅಳಿಸೋಕ್ಕೆ ಬಂದರೆ ಅಲ್ಲಿ ನಿನ್ನ ಮೂಲ ಬುನಾದಿಯೇ ಅಲಗಾಡುತ್ತೆ ಅನ್ನುವಂತಹ ಒಂದು ಸನ್ನಿವೇಶ ಬಂದಿದೆ. ಹಾಗಾಗಿ ಬಲೂಚಿಗರು ಅಲ್ಲಿನ ಖನಿಜ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಬಿಡಲಿಲ್ಲ. 40ರಷ್ಟು ಭೂಪ್ರದೇಶ ಅಂತ ಹೇಳಿದ್ರೆ ಸರಿಸುಮಾರು 3,40,000 ಚದರ ಕಿಲೋಮೀಟರ್ ಜಾಗವಾದ ವಿಸ್ತೀರ್ಣವಾದ ಭೂಪ್ರದೇಶವನ್ನು ಬಲೂಚಿಸ್ತಾನ ಹೊಂದಿರತಕ್ಕಂಥದ್ದು. ಸರಿಸುಮಾರು 6 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ನಾವೆಲ್ಲರೂ ಕೂಡ ಯೋಧರಾಗಿ ನಿಂತ್ಕೊಳ್ತೀವಿ. ನೀವು ಭಾರತ ಆಗೆ ಬಡೋ ಹಮ್ ತುಮಾರೆ ಸಾಥ್ ಹೈ ಅಂತ ಇವತ್ತು ಮೀರ್ ಯಾರ್ ಖಾನ್ ಬಲೂಚ್ ಅವರು ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇವತ್ತು ಹೇಳಿ ಕೇಳಿ ಪಾಕಿಸ್ತಾನ ಆಪರೇಷನ್ ಸಿಂಧೂರದಿಂದ ಸರಿಯಾಗಿ ಒಡೆಸ್ಕೊಂಡಾಗೋಗಿ ಇವಾಗ ಏನು ಮಾಡಬೇಕು ಆಗದೆ ಇರೋವಂಥ ಸ್ಥಿತಿಯಲ್ಲಿರೋವಾಗ ಈ ಒಂದು ಗೆದ್ದಿರ್ತಕ್ಕಂಥದ್ದು ಪಾಕಿಸ್ತಾನ ಸ್ಯಾಂಡ್ವಿಚ್ ಆಗೋದು. ಅಂದರೆ ಈ ಕಡೆಯಿಂದ ಒಂದು ಬ್ರೆಡ್ಡನ್ನಿಟ್ಟು ಈ ಕಡೆಯಿಂದ ಒಂದು ಬ್ರೆಡ್ ಇಟ್ಟು ಮಧ್ಯದಲ್ಲಿ ಸ್ಯಾಂಡ್ವಿಚ್ ಆಗೋ ರೀತಿಯಲ್ಲಿ ಇವತ್ತು ಆಗ್ತಾ ಇರತಕ್ಕಂಥದ್ದು. ಇದನ್ನು ಪಾಕಿಸ್ತಾನ ಯಾವ ರೀತಿಯಾಗಿ ತಡ್ಕೊಳ್ಳುತ್ತೆ ಅಂತ ನಾವು ಮುಂದಿನ ದಿನಗಳಲ್ಲೇ ಯೋಚನೆ ಮಾಡಬೇಕು. ಯಾಕೆಂದರೆ ಆರ್ಥಿಕವಾಗಿ ಜರ್ಜರಿತವಾಗಿರುವಂಥ ಪಾಕಿಸ್ತಾನದಿಂದ ಇವತ್ತು ಹೇರಳವಾದ ಖನಿಜ ಸಂಪತ್ತಿರುವಂಥದ್ದು ಮತ್ತು ಸಂಪೂರ್ಣ ಇದು ಬರಬೇಕು, ಅಂದರೆ ಸರಕು ಸಾಗಾಣಿಕೆಯ ಮೂಲ ನಾಡಿನೇ ಅಂತ ಹೇಳ್ಬೋದು. ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲವೂ ಕೂಡ ಬಲೂಚಿಸ್ತಾನದ ಕಡೆಯಿಂದ ಬರ್ಬೋದು. ಆದರೆ ಬ್ರಿಟಿಷರು ಮಾಡಿದಂತಹ ಕುತಂತ್ರ, ನಿರ್ದಿಷ್ಟವಾದ ಗಡಿಗಳನ್ನು ಕೊಡದೆ ಹೋಗಿದ್ರಲ್ಲ ಮೌಂಟ್ ಬ್ಯಾಟನ್ ಅವರು, ಅಂದರೆ ಇದೇ ಇವ್ರದ್ದು ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿ. ಅಂದರೆ ಇದೆ, ನಾವು ಬಿಟ್ಟೋದ್ರೂ ಕೂಡ ಇವರೆಲ್ಲ ಹೊಡೆದಾಡ್ಕೊಂಡು ಸಾಯ್ತಾ ಇರಬೇಕು ಅಂತ ಮಾಡಿಟ್ಟು ಹೋಗಿದ್ರಲ್ಲ,
ಅದೆಲ್ಲ ಇವತ್ತು ಒಂದೊಂದೇ ಇತ್ಯರ್ಥ ಆಗ್ತಾ ಇವತ್ತು ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರವಾಗುವ ಕಡೆಗೆ, ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಆಗುವ ಕಡೆಗೆ ತನ್ನ ಪಯಣವನ್ನು ಮುಂದಿಟ್ಟಿದೆ, ತನ್ನ ಹೆಜ್ಜೆಯನ್ನು ಮುಂದಿಟ್ಟಿದೆ. ಇದರಲ್ಲಿ ಅವರು ಸಫಲತೆಯನ್ನು ಕಾಣಲಿ, ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಲಿ ಅಂತ ಹೇಳುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸೋಣ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.